ವೇದಿಕೆಯನ್ನು ಅಲಂಕರಿಸಿರುವಂತಹ ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಸಾಹೇಬರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಸರ್. ಹಾಗೆಯೇ ಡಾಕ್ಟರ್ ಎಸ್ ಸೆಲ್ವಕುಮಾರ್ ಮಾನ್ಯ ಸರ್ಕಾರದ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ, ಇವರಿಗೂ ಸಹ ಸ್ವಾಗತ ಕೋರ್ತೇನೆ ಸರ್. ಶ್ರೀ ವೈ.ಎಸ್. ಪಾಟೀಲ್ ಸಾಹೇಬರು, ಕೃಷಿ ಆಯುಕ್ತರು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ.ಟಿ. ಪುತ್ರ ಸಾಹೇಬರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಕೆಪೆಕ್ ಸಂಸ್ಥೆಯಿಂದ ಸಿ.ಎನ್. ಶಿವಪ್ರಕಾಶ್ ಸಾಹೇಬರು, ವ್ಯವಸ್ಥಾಪಕ ನಿರ್ದೇಶಕರು, ಇವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ನಾವು ಸ್ವಾಗತ ಕೋರುವ ಮೂಲಕ, ಹಾಗೆ ಈ ನಾವು ಇವತ್ತು ಒಂದು ವಿಶೇಷವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಈ ಒಂದು ನಮ್ಮ ಆಹ್ವಾನದ ಮೇರೆಗೆ ಸಾಕಷ್ಟು ಮಾಧ್ಯಮ ಮಿತ್ರರು ಬಹಳ ಉತ್ಸುಕರಾಗಿ ಪ್ರೀತಿಯಿಂದ ಆಗಮಿಸಿದ್ದೀರಾ. ದೃಶ್ಯ, ಶ್ರವಣ ಮತ್ತು ಮುದ್ರಣ ಮಾಧ್ಯಮ ಎಲ್ಲ ಸನ್ಮಿತ್ರರಿಗೆ ಕೃಷಿ ಇಲಾಖೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಸ್ವಾಗತ ಕೋರುವ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ, ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಅತ್ಯಂತ ಆತ್ಮೀಯವಾಗಿ ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಸಾಹೇಬರಿಗೆ ಮಾಧ್ಯಮ ಮಿತ್ರರನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಸರ್. ನಮಸ್ಕಾರ. ಕಳೆದ 2017ರಿಂದ ನಾವು ವಾಣಿಜ್ಯ ಮೇಳವನ್ನು ನಮ್ಮ ರಾಷ್ಟ್ರದ, ಅದರಲ್ಲೂ ನಮ್ಮ ರಾಜ್ಯ ಪ್ರಾರಂಭ ಮಾಡಿ ಮಧ್ಯ ಒಂದು 2-3 ವರ್ಷ ಕೋವಿಡ್ ಪ್ರಯುಕ್ತ ನಿಂತಿದ್ದಂಥ ವಾಣಿಜ್ಯ ಮೇಳವನ್ನು ನಮ್ಮ ಸರ್ಕಾರ ಬಂದ ಮೇಲೆ 23ರಿಂದ ಮತ್ತೆ ಪುನರಾರಂಭ ಮಾಡಿ ಕಳೆದ 2 ವರ್ಷ ಭಾಳ ಯಶಸ್ವಿಯಾಗಿ ಬಹುತೇಕ ಇಡೀ ರಾಜ್ಯದ ರೈತರು ಗಮನ ಸೆಳೆಯುವಂಥ, ಇಡೀ ರಾಜ್ಯದ ಕೃಷಿ ಯುವಕರಿಗಿರ್ಬೋದು ಅಥವಾ ಈ ಒಂದು FAOಗಳು ಮತ್ತು ಸಂಸ್ಕರಣೆ ಮಾಡತಕ್ಕಂಥ ಅನೇಕ ಘಟಕಗಳಿದ್ದಾವೆ. ಅವೆಲ್ಲಕ್ಕೂ ಯಾವ ರೀತಿ ಈ ವಾಣಿಜ್ಯ ಮೇಳದಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಕಳೆದ 2 ವರ್ಷದಲ್ಲಿ ನಾವು ಈ ಮೇಳದಿಂದ ಉಪಯೋಗ ಆಗಿದೆ. ಇವತ್ತು ನಾವು ನಮ್ಮ ಇಲಾಖೆಯ ನಮ್ಮೆಲ್ಲ ಉನ್ನತ ಮತ್ತು ಇಲಾಖೆಯ ಅಧಿಕಾರಿಗಳ ಜೊತೆ ನಾನು ಅನೇಕ ಬಾರಿ ಡಿಸ್ಕಸ್ ಮಾಡ್ತಿದ್ದೆ. ಇಷ್ಟೆಲ್ಲ ರೈತರು ಉತ್ಪಾದನೆ ಜಾಸ್ತಿ ಆಗಿದೆ. ಬಹುಶಃ 1970ರಿಂದ 90ರವರೆಗೂ ನಾವು ಗಮನ ಹರಿಸಿದಾಗ 70 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿತ್ತು. ಇವತ್ತು ನಾವು ಲೆಕ್ಕ ಹಾಕಿದಾಗ 150-160 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ದೇಶದಲ್ಲೇ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪರಿಸ್ಥಿತಿಲಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಮೊದಲೆಲ್ಲ ನಾವು ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ಆಹಾರವನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೋ, ಇವತ್ತು ನಾವೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾದಂಥದ್ದೊಂದು, ನಾವು ಚೈನಾ ರೈಸ್ 145 ಲಕ್ಷ ಮೆಟ್ರಿಕ್ ಟನ್ನು ಮಾಡಿ ನಾವು 2ನೇ ಸ್ಥಾನದಲ್ಲಿದ್ದು, ಇವತ್ತು ನಾವು 1ನೇ ಸ್ಥಾನದಲ್ಲಿದ್ದೀವಿ. 150 ಲಕ್ಷ ಮೆಟ್ರಿಕ್ ಟನ್ ನಾವು ಮುಂದೆ ಇದ್ದೀವಿ ಅವರಿಗಿಂತ. ಇಷ್ಟೆಲ್ಲ ನಾವು ಉತ್ಪಾದನೆಯನ್ನು, ಅದು ಪ್ರಕೃತಿ ಅನೇಕ ವ್ಯತ್ಯಾಸದ ಮಧ್ಯದಲ್ಲೂ ಬರಗಾಲ ಮತ್ತು ಅತಿವೃಷ್ಟಿ ಎಲ್ಲ ಸಮಸ್ಯೆ ಮಧ್ಯದಲ್ಲೂ ಸಹ ರೈತರು ಶ್ರಮ, ಅತ್ಯಂತ ರೈತರ ಹೋರಾಟ. ಬೆಳಗ್ಗೆ ಇದ್ದರೆ 100 ಸಮಸ್ಯೆ ಇದ್ದರೆ ಅದರ ಮಧ್ಯದಲ್ಲೇ ಜನರ ಬದುಕು ಮತ್ತು ಅವರ ಹೋರಾಟದ ಮಧ್ಯದಲ್ಲಿ ನಾವು ಇಲಾಖೆ ಅಥವಾ ಸರ್ಕಾರಗಳು, ಯೂನಿವರ್ಸಿಟಿಗಳು ಎಷ್ಟೇ ನಾವು ಸಲಹೆ ಸಹಕಾರವನ್ನು, ಸೌಲಭ್ಯವನ್ನು ಕೊಟ್ಟರು ಅಲ್ಟಿಮೇಟು ಶ್ರಮ ರೈತರದೇ, ಅವರ ಪ್ರಯತ್ನವೇ. ಆ ಒಂದು ಶ್ರಮ ಪ್ರಯತ್ನದಿಂದ ಇವತ್ತು ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಕೃಷಿ ಮತ್ತು ಉತ್ಪಾದನೆ ವಿಚಾರದಲ್ಲಿ ಭಾಳ ಮುಂದೆ ಇದೆ.
ಅದರ ಜೊತೆಗೆ ನಾವು ಆರ್ಗ್ಯಾನಿಕ್ ಮಿಲೆಟ್, ಸಾವಯವ ಸಿರಿಧಾನ್ಯವನ್ನು ನಾವು ಹೆಚ್ಚು ಪ್ರಮೋಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಮೇಳದಲ್ಲಿ, ಸೊ ನಾವು ಒಂದು ಅಂತಾರಾಷ್ಟ್ರೀಯ ಸಾವಯವ ಒಂದು ಸಿರಿಧಾನ್ಯ ಮೇಳ ಅಂತ ಹೇಳಿ ನಾವು ಭಾಳಷ್ಟು ಅದಕ್ಕೆ ಒತ್ತು ಕೊಟ್ಟು ಕೇಂದ್ರನೂ ಸಹ ಸಪೋರ್ಟ್ ಮಾಡ್ತಾ ಇತ್ತು, ರಾಜ್ಯದಲ್ಲೂ ಸಹ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೈತ ಸಿರಿ ಎನ್ನುವ ಒಂದು ಯೋಜನೆ ಮೂಲಕ ಯಾರು ಸಿರಿಧಾನ್ಯವನ್ನು ಬೆಳೀತಾರೋ ಅವರಿಗೆ ಹೆಕ್ಟೇರ್ಗೆ 10,000 ಪ್ರೋತ್ಸಾಹಧನ ಬೇರೆ ಕೊಡ್ತಾ ಇದ್ದರು. ಇವತ್ತು ಈಗಲೂ ಕೊಡ್ತಾ ಇದ್ದೀವಿ. ಇದು ಈಗ ಹೊಸದುರ್ಗ ಒಂದು ತಾಲೂಕಿದೆ ಚಿತ್ರದುರ್ಗದಲ್ಲಿ, ಸಂಪೂರ್ಣ ಸಿರಿಧಾನ್ಯವನ್ನೇ ಬೆಳೀತಕ್ಕಂಥ, ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯವನ್ನೇ ಬೆಳೀತಕ್ಕಂಥ ತಾಲೂಕು. ಬಹುಶಃ ಈಗ ಜೋಡ ತಾಲೂಕಿನಲ್ಲಿ ನಾವು ಸೊ ಸಿರಿಧಾನ್ಯ ಒಂದು ತಾಲೂಕಂತಲೇ ಘೋಷಣೆ ಮಾಡಿದ್ವಿ, ಸಾವಯವ ತಾಲೂಕಂತಲೇ ಘೋಷಣೆ ಮಾಡಿದ್ವಿ ಸಂಪೂರ್ಣ. ಸೊ ಅದರ ಬಹುಶಃ ಅದರ ಏನು ನಿಮಗೆ ಆರೋಗ್ಯಕರವಾದಂಥ ಆಹಾರ ಸಿಗುತ್ತೆ. ಇವತ್ತು ಮನುಷ್ಯನ ಆರೋಗ್ಯ ಕೆಡಲಿಕ್ಕೆ ಒಂದು ಸ್ವಯಂ ಅವರ ಹ್ಯಾಬಿಟು ಮತ್ತು ಇನ್ನೊಂದು ಪ್ರಕೃತಿಲಿ ಉಪಯೋಗಿಸ್ತಕ್ಕಂಥ ನೀರು, ಗಾಳಿ ಇದು ನಮಗೆ ಸರಿಯಾದ ರೀತಿ ಸಿಗದೇ ಇದ್ದರೆ, ಮತ್ತೊಂದು ನಾವು ಉಪಯೋಗಿಸ್ತಕ್ಕಂಥ ಆಹಾರ, ಈ 3-4 ವ್ಯತ್ಯಾಸ ಆದಾಗ ಆರೋಗ್ಯ ಆಟೋಮೆಟಿಕಲಿ ನಮ್ಮನ್ನು ಆಕ್ರಮಿಸ್ತದೆ, ಕೆಡುತ್ತೆ. ಇದನ್ನು ಮೀರಿ ಒಂದೊಂದ್ಸಲಿ ಹಣ ಬರ ಅಂತೀವಲ್ಲ, ಅದು ಲಾಸ್ಟ್ ರಿಸಲ್ಟ್. ಸೊ ಈ ಎಲ್ಲ ವಿಚಾರದಲ್ಲೂ ಸಹ ಇವತ್ತು ಮಿಲೆಟ್ ಇದನ್ನು ನಿಮಗೆ ಗೊತ್ತಿರೋ ಹಾಗೆ ನಾವು ಮೊನ್ನೆ ಕ್ರಿಸ್ತು ಜಯಂತಿ ಒಂದು ಯೂನಿವರ್ಸಿಟಿಗೆ ಹೋಗಿದ್ದು ಪ್ರೋಗ್ರಾಮ್, ಅಲ್ಲಿ ಮಕ್ಕಳುಗಳು, ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿ ತೋರ್ತಾರೆ. ಅದ್ರ ಬಗ್ಗೆ ಅವರೇ ತಯಾರು ಮಾಡಿದಂಥ ಕೆಲವು ಫುಡ್ಗಳನ್ನ ಅವರು ಎಕ್ಸಿಬಿಷನ್ ಮಾಡಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು. ಲಾಸ್ಟ್ ಇಯರ್ ನಾವಿಲ್ಲಿ ಪಕ್ಕದ ಬಹುಶಃ ಮೌಂಟ್ ಕಾರ್ಮಲ್ ಮಾಡಿದ್ದು, ರಾಮೇದಲ್ಲಿ ಮಾಡಿದ್ದು, ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಮಾಡಿದ್ದು. ಬಹುಶಃ ನಾನು ಅನ್ಕೊಂಡಿದ್ದೆ ಸಿಟಿನಲ್ಲಿ ಯುವಕರಿಗೆ ಇವೆಲ್ಲ ಮಿಲೆಟ್ ಅಂದರೆ ಎಲ್ಲಿದೆ ಮಿಲೆಟು, ಯಾವುದು ಮಿಲೆಟ್ ಅಂದರೆ ಏನಂತ ಕೇಳ್ತಾರೆ ಅಂತ ಕೇಳಿದೆ. ಅವ್ರು ನಮಗೆ ಪಾಠ ಹೇಳೋ ರೀತಿಯಲ್ಲಿ ನಾವು ಆ ಪ್ರೋಗ್ರಾಮ್ನಲ್ಲಿ ನೋಡಿದ್ವು. ಈ ಎಲ್ಲ ನಾವು ಒಂದು ರೀತಿ ಒಂದು ಹಂತಕ್ಕಂತೂ ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಸಕ್ಸಸ್ ಅನ್ನೋದು ಬೇರೆ, ಒಂದು ಹಂತಕ್ಕೆ ಜನರಿಗೆ ಪರಿಚಯಿಸಿದ್ದೀವಿ. ಈಗ ಒಂದು ಪದ್ಧತಿನಲ್ಲಿ ಏನು ನ್ಯಾಚುರಲ್ ಫಾರ್ಮಿಂಗು ಮತ್ತು ಸಾವಯವ ಒಂದು ಪದ್ಧತಿಯನ್ನು ಮತ್ತು ಆರ್ಗ್ಯಾನಿಕ್ ಈ ಕೆಮಿಕಲ್ ಉಪಯೋಗಿಸ್ತದೆ, ಸಾವಯವ ಇದನ್ನು ಉಪಯೋಗಿಸಿ ಬೆಳೆಯುವಂಥದ್ದು ಒಳ್ಳೆಯದು ಮತ್ತು ಇಳುವರಿ ಏನು ಕಡಿಮೆ ಆಗಲ್ಲ ಮತ್ತು ಹೆಲ್ತಿ ಫುಡ್ ಸಿಗುತ್ತೆ. ಇದೆಲ್ಲ ಜನರಿಗೆ ಇಡೀ ರಾಜ್ಯದಲ್ಲಿ ರೈತರಿಗೆ ನಾವು ತಿಳಿಸ್ತಕ್ಕಂಥದ್ದು, ಇವೆಲ್ಲ ನಾವು ಒಂದಷ್ಟು ಮಟ್ಟಕ್ಕಂತೂ ರೀಚ್ ಆಗಿದ್ದೀವಿ. ಇದೆಲ್ಲ ಆದಮೇಲೆ ನಾವು ಇನ್ನೂ ರೈತರು ಸಾಲ ತೊಂದರೆ, ನಾವು ಇದರಿಂದ ಸಮಸ್ಯೆಗಳಿದ್ದೀವಿ, ಇದರಿಂದ ಹೆಂಗೆ ಹೊರಗಡೆ ಬರೋದು, ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದರ ಲಾಭ ಯಾರು ಪಡ್ಕೊತಾ ಇದ್ದಾರೆ, ರೈತರಿಗೆ ಯಾಕೆ ಇಷ್ಟೊಂದು ನಷ್ಟ ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದಾಗ ಬಹುಶಃ ರೈತರು ತಾವು ನೇರವಾಗಿ ಬೆಳೆದದನ್ನ ಮಧ್ಯವರ್ತಿಗಳ ಮೂಲಕ ಮಾರ್ಕೆಟ್ಗೆ ಕೊಡ್ತಾರೆ. ಅದರಲ್ಲಿ ಸಿಗ್ತಕ್ಕಂಥದ್ದು ಬಹಳ ಒಂಥರ ರಾ ಮೆಟೀರಿಯಲ್ ಥರ. ಅದು ಅವ್ರಿಗೆ ಕಡಿಮೆ ಒಂದು ರೇಟ್ ಸಿಗುತ್ತೆ. ಈಗ MSP ಎಲ್ಲ ಪದಾರ್ಥಗಳಿಗೆ MSP ಇಲ್ಲ. ಇವೆಲ್ಲ ಒಂದಷ್ಟು ಸಡನ್ ಆಗಿ ಜನರು ಸೀದಾ ಸೇಲ್ ಮಾಡಲಿಕ್ಕೆ ಹೋಗ್ತಾರೆ. ಇದೆಲ್ಲ ಕಾರಣದಿಂದ ಅವ್ರಿಗೆ ಸಿಗ್ತಾ ಇಲ್ಲ ಅಂತ. ಆವಾಗ ನಾವು ಈ ಉತ್ಪಾದನೋತ್ತರ ಕೃಷಿ, ಬಿಹೈಂಡ್ ಕಲ್ಟಿವೇಟಿಂಗ್, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳೆ 2026 ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ ಈ ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದು. ಈ ಮೇಳವನ್ನು 6, 7, 8 ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನಂದರೆ ರೈತರೇ ಉದ್ಯಮಿ ಆಗಲಿಕ್ಕೆ ಅವಕಾಶ ಇದೆ. ರೈತರೇ ಈ ಪ್ರೊಸೆಸಿಂಗು ಮತ್ತು
ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡಿಂಗ್. ಈ ಪ್ರೊಸೆಸಿಂಗು, ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡಿಂಗ್, ಈ ಮೂರನ್ನ ಯಾವ ರೈತರು ಮಾಡ್ಕೊಂಡು ಮಾರುಕಟ್ಟೆಗೆ ಹೋಗ್ತಾರೋ ಅವರು 1 ರಿಂದ 4 ಪಟ್ಟು ಲಾಭವನ್ನು ಅವರು ಬೆಳೀತಕ್ಕಂಥ ಆಹಾರದಲ್ಲಿ ಪಡೆಯಬಹುದು. ಅದಕ್ಕೋಸ್ಕರ ರೈತರಿಗೆ ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಈ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಿಳಿಸಬೇಕು ಅನ್ನೋದು ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ, ನಮ್ಮ ಉದ್ದೇಶ. ಆ ಇದರಿಂದ ಇವತ್ತು ಈ ಒಂದು ಕೃಷಿಕರನ್ನ ಉದ್ಯಮಿಯಾಗಿ ಮಾಡ್ತಕ್ಕಂಥದ್ದು, ಕೃಷಿಕರನ್ನ ಈ ರೀತಿ ಎಲ್ಲ ವ್ಯಾಲ್ಯೂ ಅಡಿಷನ್ನ ಬ್ರ್ಯಾಂಡಿಂಗ್ ಮಾಡಿ ಅವರೇ ಮಾರ್ಕೆಟಿಗೆ ಕೊಡ್ತಕ್ಕಂಥದ್ದು, ಇದನ್ನು ನಾವು ಬಹಳ ಹೆಚ್ಚು ಒತ್ತು ಕೊಟ್ಟು ಈ ಒಂದು ವಾಣಿಜ್ಯ ಮೇಳವನ್ನು ಆಯೋಜಿಸಿದ್ದೀವಿ. ಕಳೆದ ಬಾರಿ ನಮಗೆ ಗೊತ್ತಿದೆ 3 ಲಕ್ಷಕ್ಕೂ ಹೆಚ್ಚು ಜನ ನಾವು 3 ದಿವಸದಲ್ಲಿ ಭಾಗವಹಿಸಿದ್ರು. ಬಹುಶಃ 350ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಎಕ್ಸಿಬಿಷನ್ ಅವರು ಜನರು ನೋಡಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದಿತ್ತು. ಸೊ 10 ದೇಶದ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು. 25 ರಾಜ್ಯ ನಮ್ಮ ದೇಶದಲ್ಲಿ ಈ ಕೃಷಿ ಮೇಳಕ್ಕೆ ಸುಮಾರು 4-5 ರಾಜ್ಯದ ಮಂತ್ರಿಗಳು ಭಾಗವಹಿಸಿದ್ರು. ಸೊ ಇದರ ಬಗ್ಗೆ ಸಾಕಷ್ಟು 185 ಕೋಟಿ ಅಗ್ರಿಮೆಂಟ್ಗಳಾಗಿದ್ದವು ಎಮೌ. ಸೊ ನಮ್ಮ ಎಫ್ಒಗಳು ಮತ್ತು ಬೇರೆ ರಾಜ್ಯದ, ಬೇರೆ ದೇಶದ ಮಾರ್ಕೆಟಿಂಗ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗೆ ಒಂದಷ್ಟು ಡಿಸ್ಕಷನ್, ಸೊ ಬಹುಶಃ 30ಕ್ಕೂ ಹೆಚ್ಚು ಡಿಸ್ಕಷನ್ ಚರ್ಚೆಗಳು ಆಗಕ್ಕೆ ಅವಕಾಶ ಆಗಿತ್ತು. ಸೊ ಈ ಥರ ಬಹುಶಃ ಅಷ್ಟು ಹೆಚ್ಚು ಅವಕಾಶ ಆಗಿತ್ತು. ಈ ಬಾರಿಯೂ ಸಹ ಅದಕ್ಕಿಂತ ಹೆಚ್ಚು ದೇಶದ ಪ್ರತಿನಿಧಿಗಳು ಮತ್ತು ರಾಜ್ಯಗಳು ಮತ್ತು ಸ್ಪೀಕರ್ಗಳಿರ್ಬೋದು ಮತ್ತು ಚರ್ಚಾ ವಿಚಾರಗಳಿರ್ಬೋದು, ಇವೆಲ್ಲವೂ ಆಗುತ್ತೆ. ಇದರ ಜೊತೆಗೆ ಈ ಬಾರಿನೂ 300ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ವಿಶೇಷವಾಗಿ 120 ಜನಕ್ಕೆ ಪ್ರಶಸ್ತಿ ಕೊಡ್ತಾ ಇದ್ವಿ. ಈ 104 ಜನ ಕೃಷಿ ಪ್ರಶಸ್ತಿ, 18 ಜನಕ್ಕೆ ಕೃಷಿ ಪಂಡಿತ್ ಪ್ರಶಸ್ತಿ, 18 ಜನಕ್ಕೆ ಕೃಷಿ ಪಂಡಿತ್ ಪ್ರಶಸ್ತಿ, 104 ಜನಕ್ಕೆ ಕೃಷಿ ಪ್ರಶಸ್ತಿ, 122 ಜನಕ್ಕೆ ನಾವು ಪ್ರಶಸ್ತಿಯನ್ನು 6ನೇ ತಾರೀಕು ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸೊ ಎಲ್ಲ ನಮ್ಮ ಗಣ್ಯರ ಸಮ್ಮುಖದಲ್ಲಿ ರಾಜ್ಯದ ಉದ್ಯಮಕ್ಕೂ ಎಲ್ಲ ರೈತರು, ಪ್ರತಿ ಜಿಲ್ಲೆನಲ್ಲಿ ಈ ಮೇಳ ಆಗಿದೆ. ಪ್ರತಿ ಜಿಲ್ಲೆನಲ್ಲಿ ಈ ಒಂದು 6-7-8 ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ ಮಾಡಿದ್ದೀವಿ ನಾವು ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಯಿಂದ ರೈತರಿಗೆ ಸಂದೇಶ ಕೊಟ್ಟು. ಈಗಲೂ ಸಹ ನಾವು ಅನೇಕ ಪ್ರೋಗ್ರಾಮ್ ಎಲ್ಲರನ್ನೂ ಸಹ ಸಾಕಷ್ಟು ಮಾಡಿದ್ದೀವಿ. ಸಾಕಷ್ಟು ನಿಮ್ಮ ಮೂಲಕ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮೂಲಕ ಸಾಕಷ್ಟು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ, ಅಥವಾ ನೀವು ಈ ಕೃಷಿಕರೇ ನೀವು ಹೆಚ್ಚು ಆಸಕ್ತಿ ಇರೋದ್ರಿಂದ ಅನೇಕ ಮೀಡಿಯಾ, ಪ್ರಿಂಟ್ ಮೀಡಿಯಾ ಚಾನಲ್ಗಳು ಸಹ ಸಾಕಷ್ಟು ವಿಚಾರವನ್ನು ಪ್ರಚಾರ ಮಾಡಿದ್ದೀರ. ಇದೆಲ್ಲ ಕಾರಣದಿಂದ ಬಹುಶಃ 6-7-8 ಸಕ್ಸಸ್ಫುಲ್ ಒಂದು 20-26ನೇ ವಾಣಿಜ್ಯ ಮೇಳವನ್ನು ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು, ಸೊ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ 6ನೇ ತಾರೀಕು ಉದ್ಘಾಟನೆ ಮಾಡಿ 8ನೇ ತಾರೀಕು ಕ್ಲೋಸಿಂಗ್ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಮಾಡ್ತಾ ಇರೋದು. ಇದಕ್ಕೋಸ್ಕರ ತಮ್ಮ ಮೂಲಕ ಒಂದು ಇನ್ನು 2 ದಿವಸ ಇರೋದ್ರಿಂದ ಇನ್ನೂ ಹೆಚ್ಚು ವಿಚಾರ ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಪ್ರೆಸ್ ಮೀಟನ್ನು ಮಾಡಿ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ನಮಸ್ಕಾರ. ಏನಾದರೂ ಡೌಟ್ಸ್ ಇದ್ರೆ ಅವರು ಪ್ರತಿಯೊಬ್ಬರಿಗೂ ಟ್ರ್ಯಾಕ್ಟರ್ ಸಿಕ್ಕೋದು, ಏನೇನು ಫೆಸಿಲಿಟಿ ಬೇಕೋ ಫಾರ್ಮ್ ಎಕ್ವಿಪ್ಮೆಂಟ್ ಎಲ್ಲ ಆನ್ ಸೈಟ್ ಸಿಕ್ಕೋದು ಅವರಿಗೆ. ಅಗ್ರಿಮೆಂಟೇಷನ್ಸ್ ಮುಚ್ಚಿದ ಮೇಲೆ ಕೃಷ್ಣ ಬೈರೇಗೌಡ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಅಲ್ಲಲ್ಲೇ ಹಳ್ಳಿಗಳಿಗೆ ನಾವು ಊರುಗಳಲ್ಲೆಲ್ಲನೂ ಇದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಬಾಡಿಗೆಗೆ ಸಿಗೋ ಥರ ಅಂತಂದರು. ನಾವು ದೇ ಆರ್ ಫೇಸಿಂಗ್ ಅಕ್ಯೂಟ್ ಪ್ರಾಬ್ಲಮ್. ಏನಂದರೆ ಹಾರ್ವೆಸ್ಟಿಂಗ್ ಸೀಸನ್ನಲ್ಲಿ ಅವ್ರಿಗೆ ಎಕ್ವಿಪ್ಮೆಂಟ್ ಸಿಕ್ಕೋದಿಲ್ಲ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಲ್ಲ, ಎಂಡ್ ಟು ಎಂಡ್ ಟ್ರಾನ್ಸ್ಪೋರ್ಟ್ ಸಿಕ್ಕಲ್ಲ ಅವರಿಗೆ.
APMC ಹೋಗೋಕ್ಕಾಗಲ್ಲ. ಈ ಪರಿಸ್ಥಿತಿನಲ್ಲಿ ಹೇಗೆ ನಿಭಾಯಿಸ್ತೀವಿ? ಕೃಷಿ ಯಂತ್ರಧಾರೆ ಅದನ್ನು ಸಹ ಪ್ರಾರಂಭ ಮಾಡಿ ಅದರಲ್ಲೂ ಸಹ ಸಂಪೂರ್ಣವಾಗಿ ನಾವು ಸಕ್ಸಸ್ಫುಲ್ ಆಗಲಿಲ್ಲ. ಈ ಧರ್ಮಸ್ಥಳದವರು ಒಂದಷ್ಟು ಭಾಳಷ್ಟು ಕಡೆ ತಗೊಂಡು ಯಶಸ್ವಿಯಾಗಿ ಮಾಡಿದ್ರು, ಅದಕ್ಕೂ ಸಹ ಕೆಲವು ಫೇಲ್ ಆದರು. ಕೆಲವು ಇಂಡಿಪೆಂಡೆಂಟಾಗಿ ಯಾರ್ಯಾರು ತಗೊಂಡಿದ್ರು ಅವರು ಅದರಲ್ಲಿ ಸಾಕಷ್ಟು ಫೇಲ್ ಆದರು. ಇದನ್ನೆಲ್ಲ ಬಿಟ್ಟು ನಾವು ಇಂಡಿವಿಜುವಲ್ ಆಗೇ ನಾವು ಯಂತ್ರೋಪಕರಣವನ್ನು ಸಬ್ಸಿಡಿ ಮೂಲಕ ಕೊಡ್ತಕ್ಕಂಥದ್ದು. ಈಗ ನಾವು ಹಾರ್ವೆಸ್ಟ್ ಅದಕ್ಕಿಂತ ಮುಂದೆ ಹೋಗಿ ಹೈಟೆಕ್ ಹಾರ್ವೆಸ್ಟ್ ಅಂತೇಳಿ, ಇದು ರಾಷ್ಟ್ರದ ಕೇಂದ್ರ ಸರ್ಕಾರದ ಸಹಾಯಧನ ಇಲ್ಲ. ಇದಕ್ಕೆ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ ನಮ್ಮ ರಿಕ್ವೆಸ್ಟನ್ನು ಒಪ್ಪಿ ಇವತ್ತು 1 ಕೋಟಿ ಯಂತ್ರಕ್ಕೆ 50 ಲಕ್ಷ ಸಬ್ಸಿಡಿ SC/STಗೆ, 40 ಲಕ್ಷ ಜನರಲ್ಗೆ. ಇಷ್ಟು ದೊಡ್ಡ ಸಬ್ಸಿಡಿ ಒಂದು ಯಂತ್ರವನ್ನು ಇಡೀ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದ ಮೇಲೆ ಯಾವ ರಾಜ್ಯನೂ ಯಾವ ಸರ್ಕಾರನೂ ಕೊಟ್ಟಿಲ್ಲ. ಬಹುಶಃ ಇಲ್ಲಿ 400ಕ್ಕೂ ಹೆಚ್ಚು ಕೊಟ್ಟಿದ್ದೀವಿ. 400ಕ್ಕೂ ಹೆಚ್ಚು 471 ಹೈಟೆಕ್ ಹಾರ್ವೆಸ್ಟ್ ಅದನ್ನು ನಾವು ವಿತರಣೆ ಮಾಡಿದ್ದೀವಿ, ಕಬ್ಬು ಕಟಾವು ಮಾಡ್ತಕ್ಕಂಥದ್ದು. ಸೊ ಈಗ ಬೇರೆ ನೋಡಿ, ಹೆಚ್ಚು ಕಡಿಮೆ 2 ವರ್ಷದಲ್ಲಿ ಯಂತ್ರೋಪಕರಣಕ್ಕೆ 1 ವರ್ಷ ಈ ಅಲ್ಲದೆ ಈ ಹಾರ್ವೆಸ್ಟ್ ಹೈಟೆಕ್ ಹಬ್ಬದಲ್ಲೇ 1,500 ಕೋಟಿ ನಾವು ಸಹಾಯಧನ ಸಬ್ಸಿಡಿಯನ್ನು ಯಂತ್ರೋಪಕರಣ ಕೊಟ್ಟಿದ್ವಿ. ಸೊ ಎಲ್ಲರೂ ಈಗ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು, ಈ ಯಂತ್ರೋಪಕರಣಗಳನ್ನ ಅವರೇ ತಗೊಂಡು ಅವರೇ ಬಾಡಿಗೆಗೂ ಕೊಟ್ಕೊಂಡು ಅವರೆಲ್ಲರೂ ಉಪಯೋಗಿಸ್ಕೊಂಡು ಸೊ ಅವರ ಸಸ್ಟೈನ್ ಆಗ್ಬೋದು. ಆ ರೀತಿ ಕಳೆದ 2 ವರ್ಷದಲ್ಲಿ 1,500 ಕೋಟಿ ನಾವು ಈ ಸಹಾಯಧನವನ್ನು ಸಬ್ಸಿಡಿಯನ್ನು ಕೊಟ್ಟಿದ್ವಿ. ಬಹುಶಃ ಈ ಜೊತೆಗೆ ಈ ಸ್ವಯಂ ನಾಟಿ ಮಾಡಲಿಕ್ಕೂ ಸಹ ನಾವು ಇವತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಾಟಿ ಮಾಡಲಿಕ್ಕೂ ಸಹ ನಾವು ಯಂತ್ರೋಪಕರಣವನ್ನು ಕೊಡ್ತಾ ಇದ್ವಿ. ಈ ಸಿರಿಧಾನ್ಯ ಉತ್ಪನ್ನಗಳನ್ನು ಬೆಳೆಯೋದಕ್ಕೆ ರೈತರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಕೆಲವು ವರ್ಷಗಳ ಹಿಂದೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇತ್ತು. ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಾತಿದೆ. ಈಗ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೀತಾ ಇದೆ, ಅದನ್ನ ಗುರಿ ಎಷ್ಟಿದೆ ಅಂತೇಳಿ ಒಂದು ಹೇಳ್ಬೋದ ಮಾಹಿತಿ? ಮಿಲೆಟ್ಸ್ ಈಗ ನಾವು ನಿಲ್ಲಿಸಿಲ್ಲ, ಅದು 10,000 ರೈತ ಸಿರಿ ಅಂತಲೇ ಯೋಜನೆ, ಅದು 10,000 ಒಂದು ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ. ಅದನ್ನು ಮುಂದುವರಿಸಿದ್ದೀವಿ, ನಿಲ್ಲಿಸಿಲ್ಲ. ಹೆಚ್ಚು ಕಡಿಮೆ 50ರಿಂದ ಹೆಚ್ಚು 55,000 ಹೆಕ್ಟೇರ್ಸ್ ಏರಿಯಾ ಈಗಾಗಲೇ ಕವರ್ ಆಗಿದೆ. ಸೊ ಇನ್ನೂ ಆಸಕ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯ ಬೆಳೀತಕ್ಕಂಥವ್ರು ಆಸಕ್ತಿ ಇದೆ. ಬಟ್ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಗಳು ಆಗಲಿಕ್ಕಾಗಲ್ಲ. ಅದೇನಿದ್ರು ಸ್ಮಾಲ್ ಆ್ಯಂಡ್ ಮೀಡಿಯಂ ರೈತರು ಮಾತ್ರ. ನಮ್ಮ ಸರ್ಕಾರ ಬರುತ್ತಂದ್ರೆ 2 ವರ್ಷ 3 ವರ್ಷದಿಂದ 30,000 ಇತ್ತು, ಈಗ 55,000 ಹೆಕ್ಟೇರ್ಸ್ ಆಗಿದೆ. ಆಮೇಲೆ ಅವ್ರಿಗೆ ಬಾಕಿ ಮತ್ತ ಬಿಡುಗಡೆ ಒಂದು ಕಂತಲ್ಲೇನಾಗಿತ್ತು, ಇನ್ನೊಂದು ಕಂತು ಮಾಡ್ತೀವಿ ಅಂತ ನೀವು ಹೇಳಿದ್ವಿ. ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ FPO ವಿಸ್ತರಣೆ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಬಿಕಾಸ್ ಆಫ್ ಬೇರೆ ತಾಂತ್ರಿಕ ಕಾರಣ ಅಂತ ಇದ್ರು. ಅದಕ್ಕೆ ಗುರಿ ಏನಾದರೂ ಇದೆಯಾ ಅಂತ? ಕಳೆದ ನಮ್ಮ ಸರ್ಕಾರ ಬಂದಾಗ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ನಂತರ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದು ಕೊಡಬೇಕು ಅಂತೇಳಿ ಸಂಪೂರ್ಣ 2 ಕಂತಿದ್ದಂಥ ಬ್ಯಾಲೆನ್ಸ್ ಇದ್ದದನ್ನು ಸಂಪೂರ್ಣ FPOಗಳಿಗೆ ಎಲ್ಲ ಅನುದಾನವನ್ನು ರಿಲೀಸ್ ಮಾಡಿದ್ವಿ. ಯಾವುದೂ ಬಾಕಿ ಇಲ್ಲ. ಮತ್ತು ಈಗ ಒಂದು ಹೊಸದು ನಮ್ಮ ಕೆಫೆಕ್ MD ಇಲ್ಲೇ ಇದ್ದಾರೆ. 2021ರಿಂದ ಒಂದು ಯೋಜನೆ ಇತ್ತು, ಸಂಸ್ಕರಣ ಮಾಡ್ತಕ್ಕಂಥ ಘಟಕಗಳಿಗೆ ನಾವು ಒಂದಷ್ಟು ಸಹಾಯಧನ ಸಬ್ಸಿಡಿಯನ್ನು ಕೊಡ್ತಿದ್ದೆವು. ಈ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಎಕ್ಸ್ಟೆಂಡ್ ಮಾಡಲಾಗಿ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ 60-40 ಇದ್ದಂಥ ಸ್ಕೀಮ್ ಅದು, ಅದನ್ನು ನಾವು ಮೊದಲು ಕೇಂದ್ರ ಸರ್ಕಾರ 60 ಇತ್ತು, ನಾವು 40 ಇತ್ತು. ಈ ವರ್ಷ ನಾವು 60, ಅವ್ರ 40, 9 ಲಕ್ಷ ನಾವು, 6 ಲಕ್ಷ ಕೇಂದ್ರ ಸರ್ಕಾರ, 15 ಲಕ್ಷ ರೂಪಾಯಿ. 5 ವರ್ಷದಲ್ಲಿ ಏನೋ 5ರಿಂದ 6,000 ಘಟಕಗಳಿಗೆ ಈ ಒಂದು ಸಬ್ಸಿಡಿ ಸಿಕ್ಕಿತ್ತು. ಈ 1 ವರ್ಷದಲ್ಲಿ 6,000 ಘಟಕಗಳಿಗೆ ನಾವು 15 ಲಕ್ಷದಂತೆ ಸೊ ನಾವು ಸಹಾಯಧನವನ್ನು ಸಬ್ಸಿಡಿಯನ್ನು ಈ ಸಂಸ್ಕರಣಾ ಘಟಕಗಳಿಗೆ ಕೊಟ್ಟಿದ್ವಿ. ಇದೊಂದು ವಿಶೇಷವಾದಂಥದ್ದು. ನಮ್ಮ ಇಲಾಖೆ, ನಮ್ಮ ಸರ್ಕಾರ
ಈ ಒಂದು ಯೋಜನೆಯನ್ನು ಯುವಕರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ. ಈಗ ನಮ್ಮ ಕಾನ್ಸೆಪ್ಟೇ ಅದಲ್ಲ. ನಮಗೆ ಈಗ ಹೇಳಿದೆ ನಾವು ಪ್ರೊಸೆಸ್ಸಿಂಗು ಮತ್ತು ಬ್ರ್ಯಾಂಡಿಂಗು ಮತ್ತು ಇದು ವ್ಯಾಲ್ಯೂ ಅಡಿಷನ್. ಸೊ ಇದೇ ಅವರ ಇನ್ಕಮ್ ಹೆಚ್ಚಾಗಲಿಕ್ಕೆ ರೈತರು ಈ ಒಂದು ಇದಕ್ಕೆ ಅವ್ರ ಗಮನ ಹರಿಸಿದ್ರೆ 100% ರೈತರಿಗೆ ಲಾಭ ಸಿಗುತ್ತೆ. ಮತ್ತೊಂದು ಮೇಜರ್ ಆಗಿ ರೈತರು ಕೆಲವು ನಿರ್ಧಾರಗಳಿಂದ ಇವತ್ತು ನೋಡಿ ನಾವು ರಾಗಿ ಇರ್ಬೋದು, ಭತ್ತ ಇರ್ಬೋದು, ತೂರು ಇರ್ಬೋದು, ಈ ಥರ ಅನೇಕ MSPನಲ್ಲಿ ನಾವು ತಗೋತೀವಿ, ಪ್ರೊಕ್ಯೂರ್ ಮಾಡ್ತೀವಿ. ಏನು ಮಾಡ್ತಾರೆ, ಆಲ್ಮೋಸ್ಟ್ 80% ರೈತರು ಈ ನಾವು ಪ್ರೊಕ್ಯೂರ್ಮೆಂಟ್ ಕೇಂದ್ರಗಳಿದ್ದಾವಲ್ಲ ಅಲ್ಲಿಗೆ ಬರೋದೇ ಇಲ್ಲ. ಮಧ್ಯವರ್ತಿಗಳಿಗೆ ಕೊಟ್ಟು ಅಡ್ವಾನ್ಸ್ ತಗೊಂಡು ಬೆಳೆಯೋ ಕೊನೆಯ ದಿನದಲ್ಲೇ ಕೊಟ್ಟು ಹೋಗ್ತಾರೆ. ಅದನ್ನು ನಾವು ಸಿಕ್ಕಾಬಿಟ್ಟೆ ರೈತರಿಗೆ ವಿಚಾರವನ್ನು ತಲುಪಿಸೋದ್ರೂ ಅದು ಮಾಡಿ. ಸೊ ಅವರು ನೇರವಾಗಿ ಅವರು ಅದರ ಅನುಭವ ತಗೊಳ್ಳಲ್ಲ. ಈಗ ರಾಗಿಗೆ 3,400-500 ರೇಟ್ ಮಾರ್ಕೆಟಲ್ಲಿದೆ. ನಾವು 4,500 ಇಲ್ಲ ಅವೆಲ್ಲ ಹೇಳಲಿಕ್ಕೆ ಸೂಕ್ತ ಅಲ್ಲ. ಕಳೆದ ಬಾರಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಈ ಬಾರಿ ನಾವು 6 ತಿಂಗಳ ಮುಂಚಿತವಾಗಿ ನಾವು MSP ಚೇರ್ಮನ್ ನಾನೇ ಇದ್ದೀನಿ, ತೀರ್ಮಾನ ತಗೊಂಡು ರಿಜಿಸ್ಟ್ರೇಷನ್ 2 ತಿಂಗಳ ಇನ್ನೂ ಬೆಳೆ ಹಾರ್ವೆಸ್ಟಿಂಗ್ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ದೀವಿ, ಖರೀದಿನೂ ಪ್ರಾರಂಭ ಮಾಡಿದ್ದೀವಿ. ಸೊ ಅದು ಯಾವುದೂ ತೊಂದರೆ ಇಲ್ಲ. ಎಲ್ಲ ಥರದ ನಾವು ಪ್ರಿಕಾಷನರಿ ಕಾರ್ಯಕ್ರಮ ತಗೊಂಡು ಮಾಡಿದ್ದೀವಿ. ರೈತರು ಅವರವರ ಅನುಕೂಲಕ್ಕೆ ಕೆಲವೊಮ್ಮೆ ಅರ್ಜೆಂಟ್ ದುಡ್ಡು ಬೇಕಾಗುತ್ತೆ ಅಥವಾ ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡಿರ್ತಾರೆ, ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ರೈತರು ನೇರವಾಗಿ ಖರೀದಿ ಕೇಂದ್ರಕ್ಕೆ ಹೋದರೆ ಅದರ ಲಾಭ ಅವ್ರಿಗಾಗುತ್ತೆ. ಅವರ ಸರ್ಕಾರ ಕೊಡ್ತಕ್ಕಂಥ ಡಿಫರೆನ್ಸ್ ಅಮೌಂಟ್ ಏನಿದೆ ಮಾರ್ಕೆಟಿಗೂ, ಸೊ ಆ್ಯಕ್ಚುಲಿ ಇದಕ್ಕೂ ಅದರ ಉಪಯೋಗ ಆಗುತ್ತೆ. ಇನ್ ಜನರಲ್ ಕಂಟ್ರಿಗಳಿಗಾಗಿದೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಒಂದು ಎರಡನೇದು R&D ಯಾವ ಮಟ್ಟದಲ್ಲಿದೆ ನಮ್ಮ ಸ್ಟೇಟ್ನಲ್ಲಿ, ಹೊರಗಡೆ ಅಬೌಟ್ ದಿ ಕಂಟ್ರಿ. R&D ನಮ್ಮ ಸ್ಟೇಟ್ನಲ್ಲಿ ಯಾವ ಲೆವೆಲಲ್ಲಿದೆ. ಮೂರನೇದು ಪ್ರೈಸ್ ವಾಲಿಟಾಲಿಟಿ ನೀವು ಈಗ ಹೇಳಿದ್ರಿ, ಬಟ್ ಹೌ ಡು ಯು ಚೆಕ್ ದಟ್? ನೀವು ಪ್ರೈಸ್ ಕಾಂಪನ್ಸೇಟ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಬಟ್ ಯೂನಿಫಾರ್ಮ್ ಪ್ರೈಸಿಂಗ್ ಆಗ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಆಮೇಲೆ ಈ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟನ್ನು ಹೌ ಡು ಯು ಓವರ್ಕಮ್? ನಿಮ್ಮ ಸೈಂಟಿಸ್ಟ್ಗಳು ಯಾವ ಥರ ಮಾಡ್ತಾರೆ? ನಮ್ಮಲ್ಲಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಈ ಲ್ಯಾಬು ಸಾಯಿಲ್ ಟೆಸ್ಟನ್ನ ಮಾಡ್ತಕ್ಕಂಥ ಇದನ್ನು ಒಂದು ಸೆಂಟ್ರಲ್ ಗೌರ್ಮೆಂಟ್ನವರು ಒಬ್ಬರು ಮಾನಿಟರ್ ಮಾಡಲಿಕ್ಕೆ ಒಬ್ಬರು ಆಫೀಸರ್ ಇದ್ದಾರೆ, CEO ಅಂತ. NIBL ಅಕ್ರಿಡೇಷನ್ ಸಿಗ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಆಗದೇ ಇರುವಷ್ಟು ನಮ್ಮಲ್ಲಿ 28ಕ್ಕೆ 28 ಅಕ್ರಿಡೇಷನ್ ಆಗುವಂಥ ಒಂದು ಮಣ್ಣಿನ ಪರೀಕ್ಷಾ ಕೇಂದ್ರಗಳು ನಾವು ಸಕ್ಸಸ್ ಆಗಿದ್ದೀವಿ. ಅದರಿಂದ ಸಾಯಿಲ್ ಬಗ್ಗೆ ಏನೆಲ್ಲ ರೈತರಿಗೆ ಮಾಹಿತಿ ಬೇಕೋ ಅನ್ಲಿಮಿಟ್ ಟೆಸ್ಟನ್ನು ಮಾಡಿ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಲ್ಯಾಬ್ಗಳು ತಯಾರಾಗಿದೆ. ಮತ್ತು 50 ಹೆಚ್ಚು ಲ್ಯಾಬ್ಗಳನ್ನ ನಾವು ರಿನೋವೇಷನ್ 50 ಲ್ಯಾಬ್ಗಿಂತ ಹೆಚ್ಚು ರಿನೋವೇಷನ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೊಟ್ಟು ಅದನ್ನು ಸಹ ಮಾಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಈಗ MSP ಇನ್ಕ್ಲೂಡ್ ಮಾಡೋದು ಮತ್ತು ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ನಮ್ಮ ಹಿಂದೆ ಈ ಕಳೆದ ಲೋಕಸಭಾ ಟೈಮ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆಯವರು ನಾವು ಎಲ್ಲ ಬೆಳೆಗೆ MSP ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ನಮ್ಮ ಸರ್ಕಾರವನ್ನು. ಬಹುಶಃ ಕೇಂದ್ರ ಸರ್ಕಾರ ಆ ಮಟ್ಟಕ್ಕೆ ಹೋಗಿಲ್ಲ. ಈಗಲೂ ರೈತರ ಬೇಡಿಕೆ ಇದೆ. ಯಾವ ಬೆಳೆ ಬೆಳಿತೀವೋ ಎಲ್ಲಕ್ಕೂ MSP ಇದ್ದರೆ ಸೊ ಮಾರ್ಕೆಟ್ ಇಂಟರ್ವ್ಯೂನು ಅನುಕೂಲ ಆಗುತ್ತೆ, ನಮಗೆ ರೈತರಿಗೆ ತೊಂದರೆ ಆಗಲ್ಲ ಅಂತ. ಅದು ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕಾಗುತ್ತೆ. ನಾವು ಅದರಲ್ಲಿ ಪ್ರಯತ್ನದಲ್ಲೇ ಇದ್ದೀವಿ. ನಮ್ಮ ರಾಜ್ಯ ಯಾವಾಗಲೂ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಪತ್ರ ಬರೆದಿದ್ದಾರೆ. ನಾವು ಹೋದಾಗೆಲ್ಲ ಭೇಟಿ ಮಾಡಿದಾಗೆಲ್ಲ ಸಾಕಷ್ಟು MSPಗೆ
ಸೊ ಎಲ್ಲ ಬೆಳೆಗೂ ಇನ್ಕ್ಲೂಡ್ ಆಗೋದು ಒಳ್ಳೇದು ಅಂತ ಕೇಳ್ತಾ ಇದ್ದೀವಿ. ಅದು ಅಲ್ಟಿಮೇಟ್ ಅವರೇ ತೀರ್ಮಾನ ತಗೋಬೇಕು. ಎನ್ ಯೋಜನೆಯ ಅಡಿಯಲ್ಲಿ 1,25,000 ಹೆಕ್ಟೇರ್ನಲ್ಲಿ ರಾಸಾಯನಿಕ ಗೊಬ್ಬರ ಇಲ್ಲದೆ ಬೆಳೆ ಬೆಳೆಯಲು ಈ ವರ್ಷ ಉದ್ದೇಶ ಮಾಡಿದ್ದೀವಿ. ಸೊ ಜೊತೆಗೆ ಯಾವುದು ಈ ಹವಾಮಾನ ವೈಪರೀತ್ಯ ದೇಶಿ ತಳಿಗಳ ಸಂರಕ್ಷಣೆಗೂ ಸಹ ನಾವು ಈ ಬಾರಿ ಈ ITF-ನಲ್ಲಿ ಅದನ್ನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ, ಪೆವಿಲಿಯನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಈಗಿರ್ತಕ್ಕಂಥ ನಮ್ಮ ಯೂನಿವರ್ಸಿಟಿಗಳು, ರಿಸರ್ಚ್ ಸೆಂಟರ್ಗಳಿರ್ಬೋದು, KVKಗಳಿರ್ಬೋದು, ನಮ್ಮ RSKಗಳಿರ್ಬೋದು, ನಮ್ಮ ಇಲಾಖೆ ಬಹುಶಃ ರೈತರ ಜೊತೆ ಬಹಳ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಎಲ್ಲ ತಾಲೂಕು ಮಟ್ಟದ, ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನಾವೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಇಲಾಖೆಯಲ್ಲಿ ಮೇಜರ್ ಆಗಿ 57ರಿಂದ 60% ಖಾಲಿ ಇದ್ದಂಥ ಒಂದು ಹುದ್ದೆಗಳನ್ನ ಸೊ ನಾವು ಭರ್ತಿ ಮಾಡಲಿಕ್ಕೆ 1,000 ನೇಮಕಾತಿ ಮಾಡಲಿಕ್ಕೆ ನಾವು ಒಂದು ವರ್ಷದಿಂದಲೇ ಅನುಮತಿ ಆರ್ಥಿಕ ಇಲಾಖೆಯನ್ನು ತಗೊಂಡು, ಆದರೆ ರಿಸರ್ವೇಷನ್ನು ಅದು ಇದು ಒಂದು ಸ್ವಲ್ಪ ಸಮಸ್ಯೆಯಿಂದ ನಿಧಾನ ಆಯಿತು. ಈಗ KEಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕೊಟ್ಟಿದ್ದೀವಿ 1,000 ಸೊ ಹುದ್ದೆಗಳ ಭರ್ತಿಗೆ ನಾವು ಮುಂದಾಗಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದೊಂದು ಭಾಳ ಕೊರತೆ ಸಮಸ್ಯೆ ಇತ್ತು. ಜೊತೆಗೆ 650ಕ್ಕೂ ಹೆಚ್ಚು ಗವರ್ಮೆಂಟ್ 10 ವರ್ಷದಿಂದ ಮುಂಬಡ್ತಿ ಕೊಡದೇ ಇದ್ದಂಥ ಎಲ್ಲ ಮುಂಬಡ್ತಿಯನ್ನು ಕೊಟ್ಟಿದ್ದೀವಿ. ನಾವು ಇಲಾಖೆಯಲ್ಲಿ ರೈತರಿಗೆ ಸಂಪರ್ಕ ಮತ್ತು ರೈತರಿಗೆ ಸೌಲಭ್ಯ ಮತ್ತು ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತು ಈ ಎಲ್ಲ ಇದಕ್ಕೂ ಎಷ್ಟು ಮ್ಯಾಕ್ಸಿಮಮ್ ನಾವು ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಲ್ಯಾಬ್ ಟು ಲ್ಯಾಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳು ಸಹ ಅನೇಕ ಬಾರಿ ಹೇಳಿದ್ದಾರೆ. ಇದನ್ನು ಸಹ ನಾವು ಯೂನಿವರ್ಸಿಟಿಗಳಿಗೆ ಪ್ರತಿ ಹಂತದಲ್ಲೂ ಸಹ ಸೊ ರೈತರ ಜೊತೆ ಸಂಪರ್ಕ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಮೊನ್ನೆ ನಾನು ಫಿಲಿಪೈನ್ಸ್ಗೆ ಹೋಗಿದ್ದೆ ನಮ್ಮ ಟೀಮ್ ಜೊತೆ. ಮಂಡ್ಯ ಯೂನಿವರ್ಸಿಟಿ ಆದಮೇಲೆ ಮಂಡ್ಯ ಯೂನಿವರ್ಸಿಟಿಗೂ ಫಿಲಿಪೈನ್ಸ್ಗೂ ಒಂದು ಇದು MOU ಮಾಡಿಕೊಂಡು ರೈಸ್ ರಿಸರ್ಚ್ ಸೆಂಟ್ರು ವರ್ಲ್ಡ್ ಇಡೀ ಪ್ರಪಂಚದಲ್ಲಿ ಅದು ಒಂದು ಮುಖ್ಯವಾದಂಥ ಸೊ ರೈಸ್ ರಿಸರ್ಚ್ ಸೆಂಟ್ರು. ಸೊ ಅಲ್ಲಿ ಒಂದು ಹೊಸ ಅಧ್ಯಯನವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮಲ್ಲೂ ಶಿವಮೊಗ್ಗದಲ್ಲಿ ಮಾಡಿ ಅದು ಸಹ ಸಕ್ಸಸ್ ಆಗಿದೆ. ಇವನ್ನು ಮಳೆ ಬಂದಾಗ 20-25 ದಿವಸ ನೀರು ಬೆಳೆ ಒಳಗಡೆ ಮುಳುಗಿದ್ರು ನಂತರ ನೀರು ಕಡಿಮೆ ಆದ್ರೂ ಆ ಬೆಳೆ ಸಸ್ಟೈನ್ ಆಗುತ್ತೆ, ಡ್ಯಾಮೇಜ್ ಆಗಲ್ಲ. ಆ ಥರ ಒಂದು ತಳಿಗಳನ್ನ ಇವತ್ತು ಅಲ್ಲಿ ಕಂಡುಹಿಡಿದಿದ್ದಾರೆ. ಅದನ್ನು ನಮ್ಮಲ್ಲೂ ಸಹ ಈಗಾಗಲೇ ಶಿವಮೊಗ್ಗ ಯೂನಿವರ್ಸಿಟಿ ಪ್ರಾಯೋಗಿಕವಾಗಿ ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇಂಥ 10 ವರ್ಷ ರಿಸರ್ಚ್ ಮಾಡಿ ಹೊರಗೆ ತರುವಂಥ ತಳಿಗಳನ್ನ 2 ವರ್ಷದಲ್ಲಿ ನಾವು ತಳಿಗಳು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಕಡಿಮೆ ನೀರು, ರಾಸಾಯನಿಕ ಗೊಬ್ಬರ ಇಲ್ಲದೆ ಹೆಚ್ಚು ಇಳುವರಿ, ಈ ಥರದ್ದೆಲ್ಲ ತಳಿಗಳು. ಸೊ ಹೊಸ ತಳಿಗಳನ್ನ ಸಾಕಷ್ಟು ಎಲ್ಲ ಯೂನಿವರ್ಸಿಟಿನಲ್ಲಿ ಕೃಷಿ ಮೇಳ ಮಾಡ್ತಕ್ಕಂಥದ್ದು, ಎಕ್ಸಿಬಿಷನ್ ಮಾಡ್ತಕ್ಕಂಥದ್ದು. ನಮ್ಮ 5 ಯೂನಿವರ್ಸಿಟಿನಲ್ಲಿ ಈ ಬಾರಿ GKVKನಲ್ಲಿ 50-60 ಲಕ್ಷ ಜನ ಕೃಷಿ ಮೇಳದಲ್ಲಿ ವಿಸಿಟ್ ಮಾಡಿದ್ದಾರೆ. 50-60 ಲಕ್ಷ ಹಿಸ್ಟ್ರಿ. ಸೊ ಅಂಥ ದೊಡ್ಡ ಮಟ್ಟಕ್ಕೆ ಆ ಎಕ್ಸಿಬಿಷನ್ ಎಲ್ಲ ನೋಡಿದ್ದಾರೆ. ಬಹುಶಃ ನಾವು ಈ 2.5 ವರ್ಷದಲ್ಲಿ ಕೃಷಿ ಇಲಾಖೆಯಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ರೈತರ ಸಮಸ್ಯೆಗಳಿಗೆ ನಾವು ಪೂರಕವಾದಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ಜಾಯಿಂಟ್ ಟೀಮ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಮಟ್ಟದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ವಿಜಿಲೆನ್ಸ್ನವರು,
ಆಮೇಲೆ ಇಂಡಸ್ಟ್ರಿಯವರು ಜೊತೆ ಕಮರ್ಷಿಯಲ್ ಟ್ಯಾಕ್ಸ್ನವರು, ಪೊಲೀಸ್ನವರು ಇವೆಲ್ಲ ಟೀಮ್ ಮಾಡಿ ಸಾಕಷ್ಟು ಕಡೆ ನಾವು ರೈಡ್ ಮಾಡ್ತಕ್ಕಂಥದ್ದು. ಆಕಸ್ಮಿಕವಾಗಿ ಸಿಕ್ಕಿದಾಗ ಅವ್ರ ಮೇಲೆ ಕೇಸನ್ನು ಹಾಕಿ ರಿಕವರಿ ಮಾಡಿ ಮತ್ತು ಲೈಸೆನ್ಸ್ ರದ್ದು ಮಾಡ್ತಕ್ಕಂಥ ಎಲ್ಲ ಕ್ರಮ ತಗೊಂಡಿದ್ದೀವಿ. ಸೊ ನಾನು ಇದೇನು ನಿಂತೋಗಿದೆ ಅಂತ ಹೇಳದೆ ಇದ್ರೂ ಮ್ಯಾಕ್ಸಿಮಮ್ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಸೊ ಹೆಚ್ಚು ಅದರ ಬಗ್ಗೆ ಎಲ್ಲೂ ರೈತರಿಗೆ ತೊಂದರೆ ಆಗದ ರೀತಿ ನಾವು ಸಬ್ಸಿಡಿಯಿಂದ ಕೊಡ್ತಕ್ಕಂಥ ಈ ಗೊಬ್ಬರಗಳನ್ನ ಡೈವರ್ಟ್ ಆಗದೆ ನೋಡ್ಕೊಳ್ಳೋವಂಥ ಹೆಚ್ಚು ಕ್ರಮ ತಗೋತಾರೆ. ನೋಡ್ರಮ್ಮ, ನಾನೊಬ್ಬ ಮಂತ್ರಿಯಾಗಿ ಅಲ್ಲ, ನಾನೊಬ್ಬ ಮಂತ್ರಿಯಾಗಿ ವಾಸ್ತವ ಸತ್ಯ ಮತ್ತು ಪ್ರಾಕ್ಟಿಕಲ್ ಕೆಲವು ಮಾತಾಡೋಕ್ಕಾಗಲ್ಲ. ಸರ್ಕಾರದ ಜವಾಬ್ದಾರಿ ನಮ್ಮದಿರುತ್ತೆ. ಆತ್ಮಹತ್ಯೆ ಒಂದು ಕೃಷಿ ಹಿನ್ನಡೆಯಿಂದನೇ ಆಗುತ್ತೆ ಅಂತ ನಾವು ಎಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ. ಹಲವಾರು ಕಾರಣಗಳಿದೆ. ಸೊ ಈಗ ಒಂದು ಅಸೆಂಬ್ಲಿ ಮುಗಿದ ಮೇಲೆ ನಾವು ಸೀನಿಯರ್ ಲೀಡ್ರ್ ಹತ್ರ ಡಿಸ್ಕಷನ್ ಮಾಡೋದಾಗ ಹೇಳ್ತಿದ್ರು, ಈ ಯಾರೋ ಒಬ್ಬರು ಸೀನಿಯರ್ ಮಿನಿಸ್ಟ್ರು ನೀವು ಜೈಲಿಗೆ ಹೋಗಿ ಯಾರು ಇದಾಗಿದ್ದಾರೆ ಅಂಥದ್ದು ಪನಿಷ್ಮೆಂಟ್ ಆಗಿದೆಯಲ್ಲ, ಕನ್ವೆನ್ಷನ್ ಆಗಿದೆಯಲ್ಲ, ಅವರು ಯಾವ ಕಾರಣಕ್ಕಾಗಿದೆ ಅಂತ ತಿಳ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಅವ್ರು ಹೋದಾಗ ಅಲ್ಲಿ ಅಷ್ಟೂ ಜನ ಇದ್ದರಲ್ಲಿ 90% ಅಣ್ಣ ತಮ್ಮದಿರ ಗಲಾಟೆ, ಅಪ್ಪ ಮಕ್ಕಳ ಗಲಾಟೆ, ಜಮೀನು ಗಲಾಟೆ, ಪಕ್ಕದ ಮನೆಯವ್ರ ಗಲಾಟೆ ಇದೇ ಇತ್ತಂತೆ 89%. ಹೀಗೆ ಇವತ್ತು ನಮ್ಮ ಸಮಾಜ ಅನೇಕ ವಿಚಾರಗಳಲ್ಲಿ ಪರಸ್ಪರ ಹೊಂದಾಣಿಕೆ, ತಿಳುವಳಿಕೆ, ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಹಿಂದೆ ಊರಿನಲ್ಲಿ ಒಬ್ಬ ಯಜಮಾನರು ಹೇಳಿದ್ರೆ ಒಂದು ನ್ಯಾಯ ತೀರ್ಮಾನ ಆಗ್ತಿತ್ತು. ಇವತ್ತೆಲ್ಲವೂ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಒಂದು ಸ್ವಾಭಿಮಾನ, ಕೆಲವಾರು ಪರಿಸ್ಥಿತಿನ ಮೀರಿ ಈ ಥರದ್ದಾಗುತ್ತೆ. ಆದರೆ ಮೊದಲಿಗಿಂತ ಕಡಿಮೆ ಆಗಿದೆ. ಇವತ್ತು 5 ಗ್ಯಾರಂಟಿ ನಮ್ಮ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಇವತ್ತು BJP ಏನು ಟೀಕೆ ಮಾಡ್ತಿದ್ರು ಅವರು ಗ್ಯಾರಂಟಿ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೂ ಎಲ್ಲೂ ಸಕ್ಸಸ್ ಆಗಿ ಪೂರ್ತಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ರಾಜ್ಯ ಮಾತ್ರ ಏನು ಮಾತನಾಡಿದೋ, ಏನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸಿದ್ದರಾಮಯ್ಯವರು, DK ಶಿವಕುಮಾರ್ ಕೊಟ್ಟಿದ್ರು ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಿ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಈ 5 ಗ್ಯಾರಂಟಿಗಿಂತ ಒಬ್ಬ ಕುಟುಂಬದ ನಿರ್ವಹಣೆಗೆ ಮತ್ತೊಂದು ಏನು ಬೇಕಿಲ್ಲ. ಆದರೆ ಇದು ಸಮಸ್ಯೆಯಾಗಿ ಪರಿಣಾಮ ಬೀರುತ್ತಾ ಇದೆ ಅಂದರೆ ಬಹುಶಃ ಅದನ್ನು ಮೀರಿ ಬೇರೆ ಬೇರೆ ಕಾರಣಗಳಿದೆ. ಆ ಕಾರಣಗಳನ್ನ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ಅವರೇನೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು, ಆತ್ಮಸ್ಥೈರ್ಯ ಬರಬೇಕು. ಸೊ ಸಮಸ್ಯೆಗೆ ಪರಿಹಾರ ಸಾವೇ ಅಲ್ಲ ಅನ್ನೋ ಒಂದು ದೃಢ ಸಂಕಲ್ಪವನ್ನು ನಮ್ಮ ಜನ ಮಾಡಬೇಕು. ಅದು ಕಡಿಮೆ ಆಗಿದೆ. ಮತ್ತು ಬಡ್ಡಿ ಏನೇನೋ ಸರ್ಕಾರದ ಯೋಜನೆಗಳು ಒಂದಲ್ಲ ಒಂದು ರೀತಿ ಮನೆಗೆ ನನ್ನ ಕಂಡಂಗೆ ಒಂದು ಮನೆಗೆ ಈ 5 ಗ್ಯಾರಂಟಿಯಿಂದ 4ರಿಂದ 5 ಸಾವಿರ ಬರುತ್ತೆ. ಅದಲ್ಲದೆ ಒಂದು 5 ಸಾವಿರ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಕುಟುಂಬಗಳಿಗೆ ಸಿಗುತ್ತೆ. ಒಂದು 10 ಸಾವಿರ 50% ಆಫ್ ಫಾರ್ಮರ್ಸ್ಗೆ, ರೈತರಿಗೆ ದುಡ್ಡು ಸಿಗುತ್ತೆ. ಅದಲ್ಲ, ಇದು ಒಂದೇ ಅಂತ ನಾನು ಹೇಳಿದೆ. ಡೈವರ್ಟ್ ಆಗಬಾರ್ದು ಬ್ರದರ್, ಒಂದು ನಿಮಿಷ ಹೇಳ್ತೀನಿ ಕೇಳು ಬ್ರದರ್. ಡೈವರ್ಟ್ ಆಗಬಾರ್ದು. ನಾನು ಇದು ಒಂದೇ ಕಾರಣ ಅಲ್ಲ ಅಂತ, ಬೇರೆ ಕಾರಣಕ್ಕೋಸ್ಕರನೇ ಮಾಡ್ಕೋತಾರೆ ಅಂತಲ್ಲ, ಬೇರೆ ಬೇರೆ ಕಾರಣನೂ ಇದೆ, ಇದೊಂದೇ ಅಲ್ಲ ಅಂತ. ಆಮೇಲೆ ನಾನು ಹಳ್ಳಿಯಿಂದನೇ ಬಂದವರು. 10 ಸಾವಿರ ಅಲ್ಲ, ಒಬ್ಬ ಇಬ್ಬರು ಇರೋ ಕುಟುಂಬಕ್ಕೆ 2 ಸಾವಿರ 3 ಸಾವಿರ ಇದ್ದರೆ ಅವನು ಜೀವನ ಮಾಡ್ಬೋದು. ಕಾರಣ ಹೇಳ್ತೀನಿ ಕೇಳಪ್ಪ, ಹೇಳ್ತೀನಿ ಕೇಳು. ಬೆಲೆ ಒಂದು ಕಡೆ ಇರಲಿ. ಎಲ್ಲರೂ ಬ್ರ್ಯಾಂಡೆಡ್ ಶರ್ಟ್ ಹಾಕಲ್ಲ ನಮ್ಮ ರೈತರು. ಪಾಪ ನಾನು ನೀನು ಬ್ರ್ಯಾಂಡೆಡ್ ಹಾಕ್ಬೋದು. ಹಳ್ಳಿ ರೈತರು ಬ್ರ್ಯಾಂಡೆಡ್ ಹಾಕಲ್ಲ, ಬ್ರ್ಯಾಂಡೆಡ್ ಚಪ್ಪಲಿ ಹಾಕಲ್ಲ, ಬ್ರ್ಯಾಂಡೆಡ್ ಶರ್ಟ್ ಹಾಕಲ್ಲ. ಬಟ್ ಆದರೆ ಹಳ್ಳಿನಲ್ಲಿ 10 kg ಅಕ್ಕಿ ಕೊಡ್ತೀವಿ, ಕರೆಂಟ್ ಫ್ರೀ ಇದೆ, ಬಸ್ ಚಾರ್ಜ್ ಫ್ರೀ ಇದೆ, ಜೊತೆಗೆ ಇನ್ನೊಂದೇನೋ 2,000 ರೂಪಾಯಿ ದುಡ್ಡು ಕೊಡ್ತೀವಿ. ಇಷ್ಟು ಕಾರ್ಯಕ್ರಮ ಕೊಟ್ಟು ಹೊಲದಲ್ಲಿ ತರಕಾರಿ ಬೆಳೀತಾರೆ, ರಾಗಿ ಬೆಳೀತಾರೆ. ಸೊ ರೈತರಿಗೆ ಮತ್ತು ಒಂದು ಹಸು ಕಟ್ಕೊಂಡ್ರೆ, ಒಂದೇ ಒಂದು ಹಸು ಸಣ್ಣದಾಗಿ ಕಟ್ಕೊಂಡ್ರೆ 5 ರೂಪಾಯಿ ಸಹಾಯಧನ ಕೊಡ್ತೀವಿ. ಬರೀ 5 ಲೀಟ್ರ್ ಬೆಳೆದ್ರೆ 5 ಲೀಟ್ರ್ ದಿವಸಕ್ಕೆ ಹಾಕಿದ್ರೆ ಸೊ ಒಂದು 30 ದಿವಸಕ್ಕೆ ಎಷ್ಟಾಯಿತು? 150 ಲೀಟ್ರ್ ಆಯಿತು. ಸೊ ಜೀವನ ನಡೀಲಿಕ್ಕೆ
ಇದೆ, ಅವಕಾಶಗಳಿದೆ. ಸರ್ಕಾರ ಅವ್ರಿಗೆ ಏನಿಲ್ಲದೆ ಇದ್ರೂ ಅವ್ರ ಜೀವನಕ್ಕೆ ಏನಾಗಬೇಕು ಅದನ್ನು ನಾವು ಕೊಡುವಂಥ ಎಲ್ಲ ಸಿಸ್ಟಮ್ನ ರಿಟೈರ್ಡ್ ಏಜ್ಡ್ ಪೆನ್ಷನ್ ಕೊಡ್ತೀವಿ, ವೃದ್ಧಾಪ್ಯ ವೇತನ ಕೊಡ್ತೀವಿ. ಯಾವುದನ್ನ ಕಡಿಮೆ ಮಾಡಿಲ್ಲ, ಯಾವುದನ್ನು ನಿಲ್ಲಿಸಿಲ್ಲ. 5 ಲಕ್ಷದವರೆಗೂ ಬಡ್ಡಿ ಇಲ್ಲದವರು ಸಾಲ ಕೊಡ್ತೀವಿ, ಮಹಿಳಾ ಗುಂಪುಗಳಿಗೆ ಸಾಲ ಕೊಡ್ತೀವಿ, ಸಾಕಷ್ಟು ಕೊಡ್ತಾ ಇದ್ದೀವಿ. ಬಟ್ ರೈತರು ಸ್ವಲ್ಪ ಹೆಚ್ಚು ಓಪನ್ ಆಗಬೇಕು, ಸಾರ್ವಜನಿಕರು ಓಪನ್ ಆಗಬೇಕು. ಓಪನ್ ಮೈಂಡ್ ಬರದೇ ಇದ್ದರೆ, ಧೈರ್ಯ ಬರದೇ ಇದ್ದರೆ, ಆತ್ಮಸ್ಥೈರ್ಯ ಬರದೇ ಇದ್ದರೆ, ಸೊ ಅನೇಕ ಸಾಲನೂ ಹೊಂದಿರ್ಬೋದು, ಕೃಷಿ ಸಮಸ್ಯೆನೂ ಇರ್ಬೋದು. ಅದರ ಜೊತೆಗೆ ಹಲವಾರು ಸಮಸ್ಯೆಗಳು ಮನುಷ್ಯನ ಆಕ್ರಮಿಸಿದಾಗ ಈ ಥರದ್ದೆಲ್ಲ ಆಗುತ್ತೆ ಅಂತ ಅಷ್ಟೆ. ಥ್ಯಾಂಕ್ ಯು ಸರ್. ಅದನ್ನೇ ಈಗ ಹೇಳಿದೆ ನಾನು, 30,000ರಿಂದ 55,000 ಹೆಕ್ಟೇರ್ಸ್ಗೆ ಎಕ್ಸ್ಟೆಂಡ್ ಆಗಿದೆ. 1,25,000 ಹೋಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಮತ್ತು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಬೇಕು ಅಂತೇಳಿ ನ್ಯಾನೋ ಇದನ್ನ ಇನ್ನೊಂದು ನ್ಯಾನೋ DAP ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಕೇಂದ್ರದಿಂದ ಬರೋ ಜೊತೆಗೆ ನಾವು ಸಹ ಅದನ್ನ ವಾಲಂಟ್ರಿಯಾಗಿ ಈ ರಾಸಾಯನಿಕ ಇದರಲ್ಲಿ ಮತ್ತು ಯಾವುದು ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದೀವಿ. ಆದರೆ ಕಳೆದ ಬಾರಿ ವಿರೋಧ ಪಕ್ಷದವರು ಯೂರಿಯಾ ಕಡಿಮೆ ಆಯಿತು ಅಂತ ಕುಸ್ತಿ ಆಡಿದ್ರು, ಗಲಾಟೆ ಮಾಡಿದ್ರು. 3 ಲಕ್ಷ ಟನ್ ಸಪ್ಲೈ ಕಡಿಮೆ ಆದರೂ ಅದರಲ್ಲೇ ರೈತರಿಗೆ ಕನ್ವಿನ್ಸ್ ಮಾಡಿ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಉಪಯೋಗಿಸ್ಬೇಕು ಅಂತೇಳಿ ಅದನ್ನು ಮೇಂಟೈನ್ ಮಾಡಿದ್ದೀವಿ. ಅದ್ರ ಕಡೆನೂ ಗಮನ ಹರಿಸ್ತೀವಿ. ಥ್ಯಾಂಕ್ ಯು ಸರ್.